ಎಲ್ಲ ಕಡೆ ಸ್ಟಾಕ್ ಎಡಿಟ್ ನಿಲ್ಗತ್ತದ. ನಾ ಏನು ಮಾಡ್ಲಕತ್ತೀನಿ ನೋಡ್ರಿ, ಇಲ್ಲಿ ವ್ಲಾಗ್ ಮಾಡ್ಲಾಕತ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತಾ ಇವತ್ತಿನ ವ್ಲಾಗ್ ನಂದು ಟ್ರೈನ್ದಾಗ ಮುಂಜೆ ಎಲ್ಲಿಗೆ ಹೊಂಟಾರ ಅಂತ ತಿಳ್ಕೊಳತ್ರಿ. ಬಿಜಾಪುರಕ್ಕೆ ಹೋಗ್ಬೇಕಲ್ರಿ, ಕೆಲ್ಸಕ್ಕೆ ಹೋಗ್ಬೇಕು. ಮತ್ತು ದೋಸ್ತೊಂದು ಎಂಗೇಜ್ಮೆಂಟ್ ಮುಗೀತು, ಫ್ಯಾಮಿಲಿದೆಲ್ಲ ಮುಗೀತು. ನಿನ್ನೆ ಬ್ಲಾಗ್ ಎಲ್ಲರೂ ನೋಡ್ರಿ ಅನ್ಕೋತೀನಿ. ಎಲ್ಲರೂ ನೋಡ್ರಿ ಅನ್ಕೋತೀನಿ. ಹಂಗೆ ನೋಡಿತ್ತಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ. ಅದ್ರೊಳಗೆ ಎಲ್ಲರಿಗೆ ತೋರಿಸಿ, ನನ್ನ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಎಲ್ಲರಿಗೆ. ನಾ ಈಗ ಟ್ರೈನ್ ತಗೋತೀನಿ. ಹೊರಗಿಂದ ವ್ಯೂ ನೋಡ್ತೀರಿ ಹೆಂಗದ. ಹೊರಗಿಂದ ವ್ಯೂ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ನಾನು ಟ್ರೈನ್ದಾಗ ನೋಡ್ರಿ. ಈಗ ಜಸ್ಟ್ ವಿಜಯಪುರಕ್ಕೆ ಬಂದು ರೀಚ್ ಆದೇವು ನಾವು. ಈ ಸದ್ದ ಇದ್ರೊಳಗಿಂದ ಇಷ್ಟು ಹೋಗ್ಬೇಕು, ಮ್ಯಾಗಿಂದ ಇಷ್ಟು ಹೋಗ್ಬೇಕು ಒಳಗೆ. ನೋಡ್ರಿ ಹೋದ ತೊಗೊಂಡೆ ಐಫೋನ್ ತೊಗೊಂಡೆ. 2 ದಿನ ಆಗಿಲ್ಲ, 2 ತಿಂಗಳಾಗಿಲ್ಲ ಫ್ರೆಂಡ್ಸು. ಐಫೋನ್ ಸ್ಟೋರೇಜ್ ಆಗಿಬಿಟ್ಟದ. ಹೆಂಗೆ ಮಾಡೋದು ಹೇಳ್ರಿ, ಒಂದೊಂದು ಸಾರ್ತಿ ಬಿಸಿಲಾಗ ವರ್ಕ್ ಆಗಲ್ಲ ಐಫೋನ್. ಅಚ್ಚಿ ಕಡೆದಿಂದ ನಾವು ಈಚೆ ಕಡೆ ಬಂದೇವಿ. ಈಗ ಈ ಸದ್ದ ಹೊಂಟೀವಿ ನೋಡ್ರಿ ನಾವು. ನೋಡ್ರಿ ಫ್ರೆಂಡ್ಸ್, ಬಿಜಾಪುರ ಗೋಲ್ಗುಂಟ. ನಾವೆಲ್ಲಿ ಬಂದೀವಿ ಅಂದ್ರೆ ಗುಮ್ಮಟ ನಗರಿ ಬಿಜಾಪುರಕ್ಕೆ ಬಂದೀವಿ. ನೋಡ್ರಿ ಗುಮ್ಮಟ ಹೆಂಗೈತಿ. ಇಲ್ಲಿದೆ ತೋರಿಸ್ತೀನಿ ಗೈಸ್. ಅಲ್ಲಿ ಹೋಗೋ ಟೈಮ್ನಾಗ ಸನಿ ಇರ್ತದೆ, ಅಲ್ಲಿದೆ ತೋರಿಸ್ತೀನಿ. ಮತ್ತು ನೋಡ್ರಿ ಹಂಗೆ ಹೆಚ್ಚಿಗೆ ಐತಂದ್ರೆ ಅಲ್ಲಿನೂ ಹೋಗಿ ತೋರಿಸ್ತೀನಿ ಒಂದು ಸತ್ತೆ. ಅದೇನು ಭಾಳ ದೂರ ಇಲ್ಲ, ತೋರಿಸ್ತೀನಿ ನಿಮ್ಮ ಕಾಲಾಗ. ನೋಡ್ರಿ ಇದೇ ಬಿಜಾಪುರ ರೈಲ್ವೆ ಸ್ಟೇಷನ್. ನೋಡ್ರಿ ಹೆಂಗದ, ಚಲೋ ಅದ ಅನ್ಕೋತೀನಿ. ನಾವು ಹೊಂಟಿದ್ದೇವೆ ಈಗ ರೋಮಿನ್ ಕಡೆ. ಶಾಸ್ತ್ರಿ ಮಾರ್ಕೆಟ್ದಾಗ ಮುಂಜಾನೆ ಯಾರೂ ಇರಲ್ಲ ನೋಡ್ರಿ. ಹತ್ರ ಮುಂದೆ ನೈಟ್ದಾಗೆ ಹಚ್ಚಿರ್ತಾರೆ ಎಲ್ಲರೂ. ಈ ಸದ್ದಲ್ಲಿ ಯಾರೂ ಇಲ್ಲ ನೋಡ್ರಿ, ಒಬ್ಬರು ಇಲ್ಲ, ಎಲ್ಲ ಕುಲ್ಲ ಅದ. ಮತ್ತು ನೋಡ್ರಿ ಗುಡಿ, ಸಿದ್ದೇಶ್ವರ ಗುಡಿ ನಮ್ಮ ರೂಮ್ ಈ ರೋಡಿಗೆ ಬರ್ತದೆ ನೋಡ್ರಿ. ನಡ್ಕೋತೊಂಡೀನಿ ರೀ, ಯಾಕಂದ್ರೆ ಇದು ಒನ್ ವೇ ಅದ ರೀ. ಇಲ್ಲಿ ಯಾವ ಗಾಡಿಗಳು ಜಾಸ್ತಿ ಹೋಗಲ್ಲ ರೀ. ಅದ್ರ ಕಲಾಗ ನಾ ಗಾಡ್ಯಾಗ ಹೊಂಟಿಲ್ಲ ರೀ, ನಡ್ಕೋತೊಂಡೀನಿ ರೀ. ಇಲ್ಲೇ ಅದ ರೀ ಮುಂದೆ ನೋಡ್ರಿ ಹೆಂಗದಂತ.
ನೋಡ್ರಿ ಯಾವುದೋ ಅಂಗಡಿ ತೆಗೆದಿರಲ್ಲ, ಎಲ್ಲ ಅಂಗಡಿಗಳು ಈ ಕಡೆ ಎಲ್ಲ ಅಂಗಡಿಗಳು ಹತ್ತಿರ ಮುಂದೆ ತೆಗಿತಾವೆ ನೋಡ್ರಿ. ಬಿಜಾಪುರದಾಗ ಎಲ್ಲ ಜನ ಆ್ಯಕ್ಟಿವ್ ಆಗ್ಬೇಕಂದ್ರೆ ಹತ್ತಿರದಿಂದ. ಯಾಕಪ್ಪ ಅಂತಂದ್ರೆ ರಾತ್ರಿ ಮಾಡಿ 10:30 ಆದರೂ ಅಂಗಡಿ ಓಪನ್ ಇರ್ತದೆ ಅವ್ರದ್ದು. ಅದ್ರ ಕಾಲ 10ಕ್ಕೆ ಚಾಲು ಮಾಡ್ತಾರೆ. ಇದರೊಳಗೆ ಸಿಂಪಲ್ ಮಾತು ಹೋಗ್ರಿ, ಮತ್ತೇನಿಲ್ಲ ರೀ ಜಾಸ್ತಿ. ಮತ್ತೇನು ಮಾಡತ್ತೀರಿ ಅಂತ ಮತ್ತೇನು ನಡ್ದದ ನಿಮ್ಮದು? ಮತ್ತೇನಿಲ್ಲ ಅದು ಕೇಳ್ತೀರಿ. ಈ ಸದ್ದ ಹೋಗಿ ಮುಗೋಬೇಕು, ಇಲ್ಲ ಈ ಸದ್ದ ಹೋಗಿ ರೆಸ್ಟ್ ಮಾಡಿದ್ರೆ ಮಾಡಿ, ಇಲ್ಲ ಅಂದ್ರೆ ಸ್ಟೋರ್ ಎಟ್ಟಕ್ಕೆ ಓಪನ್ ಆಗ್ತದೆ ಅಟ್ಟಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಏನು ಮಾಡ್ತೀರಿ? ನಮ್ಮದು ಎಲ್ಲ ಹೈರಾಣ ರೀ, ಹೈರಾಣ ಮೇಲೆ ಹೈರಾಣ ನೋಡಿ. ಹೆಂಗಪ್ಪ ಅಂತಂದ್ರೆ ನಿನ್ನೆ ನಿದ್ದಿಗಣ್ಣಾಗ ಹೋದ್ರಿ, ಅದು ಇವತ್ತು ನಿದ್ದಿಗಣ್ಣಾಗ ಎದ್ದು ಬಂದ್ರಿ. ಇದೇ ಲೈಫ್. ನಾಗೇಶ್ ಬಾಯಿ ಕಾ ದರ್ಬಾರ್, ನಾಗೇಶ್ ಬಾಯ್ದು ಗ್ಯಾಂಗ್ ನಿಂತದಲ್ಲಿ ನೋಡ್ರಿ. ಅಲ್ಲಿ ದೋಸ್ತ ಒಂದು ಮಾತು ಹೇಳ್ಬೇಕು ನಿಮ್ಗೆ, ಒಂಥರ ಹೇಳ್ತೀನಿ. ಸೋಷಿಯಲ್ ಮೀಡ್ಯಾದಾಗ ಬೆಳೆದು ಹೈರಾಣವಂತ ಗೊತ್ತದ ದೋಸ್ತ. ಅಂದರೂ ಇದ್ರೊಳಗೆ ಕಾಲಿಟ್ಟೀನಿ. ಅಕಸ್ಮಾತ್ ತಲೆಯಾಗ ಏನು ನಡೆದದಲ್ಲ ಅದು ಅನ್ಲಾಕ್ ಐತಂತ ತಿಳ್ಕೊ, ನೋಡ್ಲಾಕ ಲಾಯಕ್ ಆಗಲ್ಲ ನೀವು. ತಿಳ್ಕೊಂಡ್ಬಿಡ್ರಿ. ನಾವು ಮಾತಾಡ್ಕೋತ ವಿಡಿಯೋ ಮುಗಿಸ್ಕೋತ ಮಾಡ್ಕೋತ ನಾವು ನಮ್ಮ ರೂಮಿಗೆ ಬಂದಿದ್ದೆವು ಫ್ರೆಂಡ್ಸ್. ಇನ್ನೇನು ಕೆಲಸ ರೂಮ ಇದೆ. ಇಟ್ಟೋತನ ಎಲ್ಲ ಮುಗೀತು. ಇನ್ನು ನಮ್ದು ಕೆಲಸದ ಜರ್ನಿ ಚಾಲೂ ಆಗ್ತದ. ನೋಡ್ರಿ ಹಿಂಗದ ನಮ್ಮ ಕೆಲಸದ. ದೇವ್ರಿಗೆ ಕಾಲು ಬಿದ್ದು ನಾವು ಕೆಲಸದ ಕಡೆ ಹೊಂಟಿದ್ದೇವೆ ನೋಡ್ರಿ. ಇವತ್ತೇನದ ನೋಡ್ರಂತೆ ಲೇಟ್ ಆಗ್ಯದ, ಬರೀ ಈಗ ಸಿಕ್ಕಂಗೆ ಲೇಟ್ ಆಗ್ಯದ, ಅರ್ಧ ತಾಸು ಲೇಟ್ ಆಗ್ಯದ. ನೋಡ್ರಿ ಫ್ರೆಂಡ್ಸ್, ನಾ ಈಗ ಕೆಲಸದ ಕಡೆ ಹೊಂಟೀನಿ. ಟೈಮ್ ಆಗ್ಯದ, ಮತ್ತೇನು ಹೇಳ್ಬೇಕಾಗಿಲ್ಲ. ಸ್ಟೋರ್ದಾಗ ಏನು ತೋರಿಸ್ಬೇಕಾಗಿತ್ತು ಅಂದ್ರೆ ತೋರಿಸ್ತೀನಿ ನಿಮ್ಗೆ. ಹಂಗೆ ನೋಡ್ರಿ ಸದ್ ಹೊಂಟೀನಿ. ಓಕೆ ಫ್ರೆಂಡ್ಸ್, ನೋಡ್ರಿ ನಮ್ಮದು ಸ್ಟಾಕ್ ಎಡಿಟ್ದಾಗ ಇನ್ನೂ ಇವತ್ತೊಂದು ದಿನ ಅದ, ನಾಳೆಗೆ ಮುಗಿತಂದು ಸ್ಟಾಕ್ ಎಡಿಟ. ಈಗ ನಾನು ಊಟಕ್ಕೆ ಬಂದೀನಿ. ಊಟ ಮಾಡಿ ನಿಮಗೆ ಕೂಡ ಒಂದು ಸ್ವಲ್ಪ ಮಾತಾಡ್ತೀನಿ. ಓಕೆ ನೋಡ್ರಿ, ಊಟ ಮಾಡಿ ಬಂದ ಹೊಡ ಮ್ಯಾಚ್ದಿಂದ. ಮತ್ತೇನು ನಿನ್ನೆ ನಮ್ಮ ದೋಸ್ತರು ನಾವು ಬ್ಲಾಗ್ದಾಗ ಬರ್ರಿ ಮಕ್ಕಳೇನೋ ಒಬ್ಬರು ಬರ್ಲಿಕ್ಕಾಗಲ್ಲ, ಎರಡರೂ ನಾಚ್ಕೊಳತ್ತಾರ. ಅದ್ರ ಕಾಲಾಗಿ ಅವ್ರು ಕೂಡ ಕಮ್ಮಿ ಮಾಡ್ತಾನೆ. ಬ್ಲಾಗ್ ಮಾಡ್ಬೇಕಾಗಿತ್ತು ಇನ್ನೂ ಕಂಟಿನ್ಯೂ, ಆದ್ರೆ ಮಾಡಿಲ್ಲ. ಒಟ್ಟರು ನಾಚ್ಕೊಂಡಾದ್ರೆ ಯಾರು ಕೂಡ ಮಾಡಿಲ್ಲ. ಅದಕ್ಕಲ್ಲ ಯಾರು ಕೂಡ ನಾ ಬ್ಲಾಗ್ ಮಾಡಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗೈಸ್ ಬಾಯ್. ನಾ ಬ್ಲಾಗ್ ಮಾಡ್ಕೋತ ನಮ್ಮ ರೂಮಿಗೆ ಬಂದೀನಿ. ಸ್ಟಾಕ್ ಎಡಿಟ್ದು ಇವತ್ತು ವಿಡಿಯೋ ಮಾಡಿಬಿಡ್ತ ನೋಡಾಕತ್ರಿ ಫ್ರೆಂಡ್ಸ್. ನೋಡ್ರಿ ನಾ ಈಗ ಇದು ಊಟ ಮಾಡಿ ಹೊಂಟೀನಿ. ಹೇಳ್ಬೇಕಂದ್ರೆ ಲೇಟ್ ಆಗ್ಯದ, ಹೆಂಗೆ ಮಾಡೋದು ಹೇಳ್ರಿ. ಆದರೂ ಹೋಗ್ತೀನಿ, ಬೈಲಕ್ಕೆ ಮತ್ತೆ ಏನು ಮಾಡೋದು. ಓಕೆ ಕೆಲ್ಸಕ್ಕೆ ಹೊಂಟೀನಿ, ಮತ್ತೆ ಸಿಗ್ತೀನಿ ಸಂಜೆಯೊಳಗೆ. ಓಕೆ ಬಾಯ್. ನೋಡ್ರಿ ಗಾಯ್ಸ್, ನಾ ಮ್ಯಾಗ ಬಂದೀನಿ. ನಮ್ಮ ಮಾಲ್ಟ್ ಮ್ಯಾಗ ಹಿಂಗದ ನೋಡ್ರಿ ಬಿಸಿಲು. ನೋಡ್ರಿ ಹೆಂಗದ ಅವನು. ಹೋಗ್ಬೇಕಂದ್ರೆ ಅಂಜಿಕೆ ಬರ್ಲತ್ತದ ನನಗೆ. ಕಡೆ ಅಟ್ಟು ಬಿಸಿಲದ. ಗಾಯ್ಸ್ ನೋಡ್ರಿ, ಈಗ ನಮ್ಮಲ್ಲಿ ಸ್ಟಾಕ್ ಎಡಿಟ್ ನಡೆಯುತ್ತದೆ. ಇವತ್ತು ಒಂದೇ ದಿನ ಸ್ಟಾಕ್ ಎಡಿಟ್ ಅದ. ನಾಳೆ ಹಿಡ್ದು ಫುಲ್ ಚಾಲು. ನಾಳೆ ಒಂದಿನ ಸ್ಟಾಕ್ ಎಡಿಟ್ ಇತ್ತು ಆ್ಯಕ್ಚುಲಿ.
ಒಂದೇ ದಿನ ಇವತ್ತು ಎಂಡ್ ಮಾಡ್ಲಾಕತ್ತಾರೆ. ಎಲ್ಲ ಆಯಿತು, ಕೆಲಸ ಆಯಿತು, ಸುಮ್ಮನೆ ಯಾಕೆ ಬಂದು ಮಾಡ್ಕೊಂಡು ಇಟ್ಕೊಳ್ಬೇಕು ಅಂತಂದು ಹೋಗ್ತಾಯಿಲ್ಲ ಗಟ್ಟೆ. ಮತ್ತೇನಿಲ್ಲ, ಐಟಮ್ಗಳು ನೋಡ್ರಿ ಹೆಂಗ ಏ ಅಮರ ಮಾರ್ಟ್ ಗೈಸ್. ಅದು ಎ ಸಿ, ನಮ್ಮ ಕಡೆ ಎ ಸಿ ಆತಾರೆ, ಅದಕ್ಕೆ ಎ ಸಿ ಸ್ಟಾಕ್ ಎಡಿಟ್. ನೋಡ್ರಿ ಗೈಸ್, ನಮ್ಮ ಮಾರ್ಟ್ ಇದೆಲ್ಲ ಹಿಂಗದ ನೋಡ್ರಿ. ಮುಂದೆ ಎಲ್ಲ ಕಡೆ ಸ್ಟಾಕ್ ಎಡಿಟ್ ನಿಲ್ಗತ್ತದ. ನಾ ಏನು ಮಾಡ್ಲಾಕತ್ತೀನಿ ನೋಡ್ರಿ, ಇಲ್ಲಿ ವ್ಲಾಗ್ ಮಾಡ್ಲಾಕತ್ತೀನಿ. ವ್ಲಾಗ್ ಇಟ್ಟುತ್ತ ನಾನು ಮಾಡಿ ಇನ್ನ ಈಗ ಬಂದೀನಿ. ಜಸ್ಟ್ ಬಂದು ವ್ಲಾಗ್ ನಿಮ್ಗೆ ಹೇಳ್ಬೇಕಲ್ಲ ಏನು ಮಾಡ್ಲತ್ತೀನಿ ಏನಂತಂದು ನೋಡ್ರಿ. ಸಾಕು, ಮತ್ತಿದು ಯಾರ ಮ್ಯಾನೇಜರ್ ವೀಡಿಯೋ ನೋಡಿದ್ರಂದ್ರೆ ಬೈತಾರೆ ಫ್ರೆಂಡ್ಸ್. ಸಾಕು, ಮತ್ತೆ ಅನ್ಕ ಮಾಡ್ತೀನಿ ನೋಡ್ರಿ ಗೈಸ. ಈ ಸದ್ಯ ನಮ್ಮ ಸ್ಟಾಕ್ ಎಡಿಟ್ ಮುಗೀತು. ನಮ್ಮ ದೋಸ್ತ ಹೆಂಗೆ ಮಾಡ್ಯಾನ ಸ್ಟಾಕ್ ಎಡಿಟ ಹೇಳೋ ದೋಸ್ತ. ನೋಡ್ರಿ, ನಾ MRP ಚೆಕ್ ಮಾಡೀನಿ. ನಮ್ಮ ದೋಸ್ತ ಇಲ್ಲ, ಕರೆ ಹೇಳು, ನೀ ಎಷ್ಟು ತಾಸು ಮಾಡಿದಿ? ಮಾಡುದೇರಿ ನಮ್ಮ ಡ್ಯೂಟಿ 11 ತಾಸು, ನಾವು ಮಾಡಿದ 6 ತಾಸು. 5 ತಾಸು ಹೊರಗೆ ಅಡ್ಡಾಡಿರ್ತೀವಿ ರೀ. ಇದಂದ್ರೆ ಪಕ್ಕ ಕನ್ಫರ್ಮ್ ರೀ. ನೋಡಿ ಮಾಡಿ ವಿಚಾರ ಮಾಡಿ ಹೇಳ್ರಿ ನಮಗೆ ಆಫೀಸಿಗೆ. ನಮಗೆ ನೋಡಿ ಮಾಡಿಲ್ರಿ. ಹೇಳ್ಬೇಕಂದ್ರೆ ನಾನು ಕಮ್ಮಿನೇ ಮಾಡೀನಿ. ಬಂದಿದ್ದೆ 9ಕ್ಕೆ, 7:15 ಹೊಂಟಿದ್ದೆವು. ಏನ್ ಆಗ್ತದೋ ಏನಿಲ್ಲೋ ಗೊತ್ತಿಲ್ಲ. ಬ್ಲಾಗ್ ಎಲ್ಲರಿಗೂ ಇಲ್ಲಿ ತನಕ ನೋಡ್ರಿ ಅಂದ್ರೆ ಥ್ಯಾಂಕ್ ಯು ಹೇಳ್ಕೋತ. ನಮ್ಮ ಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಹೇಳಿ. ಗುಡ್ ನೈಟ್ ಎಲ್ಲರಿಗೂ. ಇಲ್ಲ ಗುಡ್ ಮಾರ್ನಿಂಗ್, ಯಾಕಂದ್ರೆ ನಾನು ಮುಂಜಾನೆ ಬಿಡ್ತಾ ಇದು. ಗುಡ್ ಮಾರ್ನಿಂಗ್ ಹೇಳ್ಕೋತ ಎಲ್ಲರೂ ವಿಡಿಯೋ ನೋಡ್ರಿ. ಹಂಗೆ ನಾನು ಶೇರ್, ಸಬ್ಸ್ಕ್ರೈಬ್, ಫಾಲೋ ಹಂಗೆ ಮಾಡ್ತೀರಿ, ಮಾಡ್ಕೋತಾ ಇದ್ದೀರಿ, ಮಾಡ್ತೀರಿ. ಹಂಗೆ ಸಪೋರ್ಟ್ ಮಾಡ್ರಿ. ಹಂಗೆ ಸ್ವಲ್ಪ ಮುಂದೆ ಬರಂಗ್ ಮಾಡ್ರಿ. ನಮ್ಮ ದೋಸ್ತಾಗ ಬರಂಗ್ ಮಾಡ್ರಿ. ಬಡವ್ರ ಮಕ್ಳು ಬೆಳಿಬೇಕು. ಒಳ್ಳೇದು ಇಟ್ಟು ಹೇಳ್ಕೋತ ನಮ್ಮ ಬ್ಲಾಗ್ ಇಲ್ಲಿಗೆ ಕಟ್ ಮಾಡ್ತೇವೆ. ಇಲ್ಲಿ ನಾಳೆಗೆ ಇನ್ನೊಂದು ಸ್ಟಾಕ್ ಎಡಿಟ್. ಇವತ್ತು ಲಾಸ್ಟ್ ಇತ್ತು, ಮತ್ತೆ ಪ್ಲಾನ್ ಚೇಂಜ್ ಐತೆ. ಮತ್ತೆ ಅದಕ್ಕೆ ನಾಳೆಗೆ ಒಂದಿನ ಅದ. ಇವತ್ತು ಲಾಸ್ಟ್ ಅನ್ಕೊಂಡಿದ್ದು ನಾನು ಆ್ಯಕ್ಚುಲಿ, ಅದಕ್ಕೆ ನಾನು ಹೇಳಿದ್ದೆ ನಾಳೆಗೆ ಅದ. ಮತ್ತು ನಾಳೆಗೆ ಕಂಟಿನ್ಯೂ ಮಾಡ್ತೇವೆ. ಟಾಟಾ ಎಲ್ಲರಿಗೂ, ಬಾಯ್. ನೆಕ್ಸ್ಟ್ ಸಿಗಾ ಮತ್ತೆ ಮತ್ತೊಂದು ಬ್ಲಾಗ್ನಾಗ.